ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರ, ಇದು ಸಂವಿಧಾನ ವಿರೋಧಿ ಸರ್ಕಾರ, ಇದು ಹಗರಣಗಳ ಸರ್ಕಾರ, ಅಭಿವೃದ್ಧಿ ಶೂನ್ಯ ಸರ್ಕಾರ. ಇದು ನಾನು ನೇರವಾಗಿ ಇದನ್ನ ದಲಿತ ವಿರೋಧಿ ಸರ್ಕಾರ ಅಂತ ಯಾಕೆ ಕರಿತೀನಿ ಅಂತಂದ್ರೆ, ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಬಳಸಿದಂಥ ಕಾರ್ಯತಂತ್ರ ಏನು ಅಂತಂದ್ರೆ, ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿ ಅಧಿಕಾರಕ್ಕೆ ಬಂದಿದ್ದು. 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಸರ್ಕಾರ ಬಂದರೆ ನಾವು ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದರು. ಈ 5 ಗ್ಯಾರಂಟಿ ಯೋಜನೆಗಳಿಗೆ ಸಂಪನ್ಮೂಲವನ್ನು ಎಲ್ಲಿಂದ ಕ್ರೋಢೀಕರಿಸ್ತೀವಿ ಅನ್ನೋದನ್ನು ಸ್ಪೆಸಿಫಿಕ್ ಆಗಿ ಎಲ್ಲೂ ಹೇಳಿರಲಿಲ್ಲ. ಆದರೆ ಮೊದಲನೇ ಬಡ್ಜೆಟಲ್ಲಿ ಅವರೇನು ಮಂಡಿಸಿದ್ರು ಸಿದ್ದರಾಮಯ್ಯನವರು, ಆವಾಗ ಗೊತ್ತಾಗಿದ್ದೇನು ಅಂತಂದರೆ 47,000 ಕೋಟಿ ಹೆಚ್ಚುವರಿ ಆದಾಯವನ್ನು ಸಂಗ್ರಹ ಮಾಡ್ತೀವಿ ಅಂತ ಹೇಳಿದರು. SC STಗಳ ಅಭಿವೃದ್ಧಿಗಿರ್ತಕ್ಕಂಥ ವಿಶೇಷ ಘಟಕ ಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆಗೆ ನಿಗದಿಪಡಿಸಲಾಗಿದ್ದಂತಹ ಅನುದಾನದಲ್ಲಿ ಮೊದಲನೇ ವರ್ಷದಲ್ಲಿ 11,144 ಕೋಟಿಯನ್ನು ಬಳಸ್ಕೊಂಡ್ರು. ಈ ವರ್ಷ 24-25ನೇ ಸಾಲಿನಲ್ಲಿ 39,000 ಕೋಟಿ SC SP TSPಗೆ ತೆಗೆದಿಟ್ಟಿದ್ದೀವಿ. ಅದರಲ್ಲಿ 14,563 ಕೋಟಿನ ಈ 5 ಗ್ಯಾರಂಟಿಗಳಿಗೆ ಬಳಸ್ಕೊಳ್ತೀವಿ ಅಂತ ಹೇಳಿ 14,563 ಕೋಟಿ ಇಷ್ಟು ಹಣವನ್ನು SCP TSP ಇಂದ ಬಳಸ್ಕೋತಾ ಇದ್ದೀವಿ. ಒಟ್ಟು ಬಳಕೆ ಆಗ್ತಾ ಇರೋದು 2 ವರ್ಷದಲ್ಲಿ 25,000 ಕೋಟಿಗೂ ಮಿಗಿಲಾದಂಥ ಅನುದಾನವನ್ನು SC STಗಳ ಅಭಿವೃದ್ಧಿಗಿರ್ತಕ್ಕಂಥ ಅನುದಾನವನ್ನು ಬಳಸ್ಕೊಂಡಿದ್ದಾರೆ. ಈ ಕಾರಣಕ್ಕೆ ನಾನು ಅವ್ರನ್ನ, ಈ ಸರ್ಕಾರವನ್ನು, ಕಾಂಗ್ರೆಸ್ ಸರ್ಕಾರವನ್ನು ದಲಿತ ವಿರೋಧಿ ಅಂತ ಕರಿತಾ ಇದ್ದೀನಿ. SCP TSP ಹಣವನ್ನು ಗ್ಯಾರಂಟಿಗಳಿಗೆ ಬಳಸ್ತಾ ಇರೋದ್ರಿಂದ SC STಗಳ ಅಭಿವೃದ್ಧಿ ಹೇಗೆ ಕುಂಠಿತ ಆಗಿದೆ ಅನ್ನೋದಕ್ಕೆ